ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ. ದಿಢೀರ್ ದೆಹಲಿಗೆ ಹಾರಿದಂತಹ ಡಿಸಿಎಂ ಡಿಕೆ, ತಡರಾತ್ರಿ ದೆಹಲಿಗೆ ದೌಡಾಯಿಸಿದಂತಹ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಹೈಕಮಾಂಡ್ ಬದಲಾವಣೆ ಆಗ್ತಾ ಇದೆಯಾ? ಇದು ಖಾಸಗಿ ಭೇಟಿನ, ಹೈ ನಾಯಕರ ಭೇಟಿನ ಕುತೂಹಲ ಮೂಡಿಸಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರವಾಸ. ಎಸ್ ವೀಕ್ಷಕರೇ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪುರ್ ಅಂತ ಹೇಳಿ ದೆಹಲಿಗೆ ಹಾರಿದ್ದಾರೆ. ದಿಢೀರ್ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ಇಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಇದು ಖಾಸಗಿ ಭೇಟಿನ, ಹೈ ನಾಯಕರ ಭೇಟಿನ ಅಂತ ಗೊತ್ತಾಗ್ತಾ ಇಲ್ಲ. ಕುತೂಹಲ ಮೂಡಿಸಿದರೆ ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ. ದಿಢೀರ್ ಭೇಟಿ ಕೊಟ್ಟಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ತಡರಾತ್ರಿ ದೆಹಲಿಗೆ ದೌಡಾಯಿಸಿದಂತಹ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ನೀಡಿದೆಯಾ ಅಂತ ಹೇಳಿ ಇದು ಖಾಸಗಿ ಭೇಟಿನ, ಹೈ ನಾಯಕರು. ಎಸ್ ವೀಕ್ಷಕರೇ, ಡಿಕೆ ಶಿವಕುಮಾರ್ ಅವರು ಸಡನ್ ಆಗಿ ನಿನ್ನೆ ರಾತ್ರಿ ದೆಹಲಿಯತ್ತ ಹಾರಿದ್ದಾರೆ. ಯಾವ ಪ್ಲಾನ್ ಮೂಲಕ ಹಾರಿದ್ದಾರೆ ಗೊತ್ತಿಲ್ಲ, ಯಾರು ಕೂಡ ಹೇಳೋರಿಲ್ಲ, ಅವರು ಕೂಡ ಹೇಳೋದಿಲ್ಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ನಲ್ಲಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ವಿಚಾರಗಳು ನಡೀತಾ ಇದೆ. ಒಳ ಜಗಳಗಳು ಜಾಸ್ತಿ ಆಗಿದೆ. ಡಿಕೆ ಶಿವಕುಮಾರ್ ಅವ್ರನ್ನ ದೆಹಲಿಯ ಹೈಕಮಾಂಡ್ ಅವರೇ ಕರೆಸ್ಕೊಂಡ್ರ ಅಥವಾ ಇವರೇ ಅರ್ಜೆಂಟ್ ವಿಚಾರಕ್ಕೆ ಹೋದ್ರ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಸೆಪ್ಟೆಂಬರ್ ಕ್ರಾಂತಿ ಮಾಡ್ಲಿಕ್ಕೆ ಸೆಪ್ಟೆಂಬರ್ ಆಗ್ತಾ ಇದೆ, ನವೆಂಬರ್ ಬರ್ತಾ ಇದೆ. ನವೆಂಬರು ಸೆಪ್ಟೆಂಬರ್ ಎರಡು ಬರ್ತಾ ಇರೋ ಕಾರಣಕ್ಕಾಗಿ ನವೆಂಬರ್ ಕ್ರಾಂತಿ ಆಗ್ಬೇಕು, ಇಲ್ಲ ಸೆಪ್ಟೆಂಬರ್ ಕ್ರಾಂತಿ ಆಗ್ಬೇಕು. ಕ್ರಾಂತಿಯ ವಿಚಾರಕ್ಕೆ ಏನಾದ್ರೂ ಹೋದ್ರ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಇನ್ನು ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಳೆ ಜಾತಿ ಗಣತಿ ವಿಚಾರವನ್ನು ಯಾರು ಒಪ್ಕೊಂಡಿಲ್ಲ. ಹೀಗೆ ತಂದಿರುವಂತಹ ಜಾತಿ ಗಣತಿಯನ್ನು ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಜಾತಿ ಗಣತಿಯನ್ನ ಸಾಲ್ವ್ ಮಾಡಲಿಕ್ಕೆ, ಆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವರು ಸಂಪೂರ್ಣ ಸೋತಿದ್ದಾರೆ. ಡಿಕೆ ಶಿವಕುಮಾರ್ ಹತ್ರ ಏನಾದರೂ ಆಗುತ್ತಾ ಅನ್ನೋದೇ ಈಗ ಪ್ರಶ್ನೆಯಾಗಿದೆ. ಈ ವಿಚಾರಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಕರೆಸ್ಕೊಂಡಿರಬಹುದು. ಗೊತ್ತಿಲ್ಲ ಏನಕ್ಕೆ ಕರೆಸ್ಕೊಂಡ್ರು ಅಂತ. ಜಾತಿ ಗಣತಿ ವಿಚಾರದಲ್ಲಿ ಪ್ರಮುಖ ಜಾತಿಗಳು ಗರಂ. ಭಾರೀ ಇಕ್ಕಟ್ಟಿನಲ್ಲಿ ಸಿಲುಕಿರುವಂತಹ ಸಿದ್ದರಾಮಯ್ಯ ಸರ್ಕಾರ. ಈ ಹೊತ್ತಿನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ. ಜಾತಿ ಗಣತಿ ವಿಚಾರದಲ್ಲಿ ಪ್ರಮುಖ ಜಾತಿಗಳು ಗರಂ. ಭಾರೀ ಇಕ್ಕಟ್ಟಿಗೆ ಸಿಲುಕಿರುವಂತಹ ಸಿದ್ದರಾಮಯ್ಯ ಸರ್ಕಾರ. ಈ ಹೊತ್ತಿನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸಕ್ಕೆ ಕಾರಣವೇನು? ಪವರ್ ಶೇರಿಂಗ್ ವಿಚಾರವಾಗಿ ದೆಹಲಿಗೆ ಹೋದ್ರ ಡಿಕೆ. ಕುತೂಹಲ ಮೂಡಿಸಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ. ಎಸ್ ವೀಕ್ಷಕರೇ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ ಸಾಕಷ್ಟು ವಿಚಾರಗಳನ್ನ ಹೊರ ಹಾಕ್ತಾ ಇದೆ. ಈಗ ಜಾತಿ ಗಣತಿಯ ವಿಚಾರವಾಗಿ ಸಾಕಷ್ಟು ಜಾತಿಗಳು ಗರಂ ಹಾಕೊಂಡು ಕೂತ್ಕೊಂಡಿದೆ. ಇದೇ ಹೊತ್ತಿನಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ಕರೆಸ್ಕೊಂಡಿದ್ಯಾ ಅಥವಾ ಇವರೇ ಹೋಗಿದ್ದಾರೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಹೊತ್ತಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟುಹಾಕ್ತಾ ಇದೆ. ಅಂದ್ರೆ ರಾಜ್ಯದಲ್ಲಿ ನಡೀತಾ ಇರುವಂತಹ ವಿಚಾರಗಳನ್ನ ಹೇಳಲಿಕ್ಕೂ ಹೋಗಿರಬಹುದು, ರಾಜ್ಯದಲ್ಲಿ ಏನು ವಿಚಾರ ನಡೀತಾ ಇದೆಯಪ್ಪ ಅಂತ ಕೇಳಕ್ಕೂ ಕರೆಸ್ಕೊಂಡಿರಬಹುದು. ಅಂತಂದ್ರೆ ಇವ್ರು ಹೋಗಿರೋದು ಅದೇ ಆಗಿರಬಹುದು, ಅವ್ರು ಕರೆಸ್ಕೊಂಡಿದ್ದು ಒಂದೇ ಕಾರಣ ಆಗಿರ್ಬೋದು. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ ಅನ್ನೋದಂತೂ ಸತ್ಯವಾದಂತಹ ಮಾತು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರವಾಸ ಸಾಕಷ್ಟು ಜನರಲ್ಲಿ ಕುತೂಹಲವನ್ನು ಮೂಡಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸಕ್ಕೆ ಕಾರಣ ಏನು ಅನ್ನೋದನ್ನ ಸಾಕಷ್ಟು ಜನ ಕೇಳ್ತಾ ಇರುವಂತದ್ದು. ಇನ್ನು ಪವರ್ ಶೇರಿಂಗ್ ವಿಚಾರ, ಕುರ್ಚಿ ಒಂದೇ ಇದೆ, ಕಾದಾಟ ಜಾಸ್ತಿ ಇದೆ. ಸೊ ಆ ಒಂದು ಕಾರಣಕ್ಕೆ ಡಿಕೆ ಈ ಒಂದು ಜಾತಿ ಗಣತಿಯನ್ನ ಸರಿಯಾಗಿ ತೂಗಿಸ್ಕೊಂಡು ಹೋಯ್ತಾರಾ ಅನ್ನೋದು ವೇಟ್ ಮಾಡಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನ ಕರೆಸಿದ್ದಾರೆ ಅಂತಂದ್ರೆ, ಒಂದು, ಅವರು ಮುಂದಿನ ಹೆಜ್ಜೆಯನ್ನ ಇಡ್ತಾ ಇರಬಹುದು, ಅದನ್ನ ನಿಲ್ಲಿಸಲಿಕ್ಕೆ ಕರೀತಾ ಇರಬಹುದು. ಎರಡು, ಇಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತಹ ವಿಚಾರಗಳನ್ನ ಕೇಳಕ್ಕಾಗಿರ್ಬೋದು. ಎರಡರಲ್ಲಿ ಒಂದಾಗಿರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.